ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಶಿವು ವ್ಲಾಗ್ಸ್. ಇವತ್ತು ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾತಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ, ನನ್ನ ಮಗ ಬಿಡಲಿಲ್ಲ. ಸೊ ಅದಕ್ಕೆ ವಾಯ್ಸ್ ಅವರೇ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಭಾನುವಾರ ಬೆಳಗ್ಗೆನೇ ಎದ್ಬಿಟ್ಟು ಸಿಂಪಲ್ಲಾಗಿ, ಜಾಸ್ತಿ ಏನು ಬೇಡ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಅವಲಕ್ಕಿ ತಿಂಡಿ ಮಾಡಿದ್ದೆ. ಅಮ್ಮ ನಾನು ಮಕ್ಕಳು ಅಷ್ಟೇ ಇದ್ದಿದ್ದು. ಅಪ್ಪಾಜಿನೂ ಎಲ್ಲ ಕೆಲಸ ಇದೆ ಅಂತ ಹೋಗ್ಬಿಟ್ರು. ಭಾನುವಾರ ಅಂದರೆ ಅಮ್ಮ ಇರ್ತಾರಲ್ವ ಮಕ್ಕಳನ್ನ ಇಟ್ಕೊಳಕ್ಕೆ, ನಂದೇನಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಕೆಲ್ಸಕ್ಕೆ ಹೋದರು. ಅದಕ್ಕೆ ನಾನು ಸಿಂಪಲ್ಲಾಗಿ ಅವಲಕ್ಕಿ ತಿಂಡಿ ಮಾಡಿದ್ವಿ. ಇವತ್ತು ನಮ್ಮಮ್ಮಂಗೆ ಸ್ಕೂಲ್ ಇತ್ತು, ಯಾಕಂದರೆ ಶುಕ್ರವಾರ ರಜಾ ಕೊಟ್ಟಿದ್ರು ಅವ್ರಿಗೆ. ಅದಕ್ಕೆ ಭಾನುವಾರ ಸ್ಕೂಲ್ ಮಾಡಬೇಕಂತೆ. ಅದೆಂಥ ಡ್ಯೂಟಿನೋ ಏನೋ ಗೊತ್ತಿಲ್ಲ. ಕೆಲಸ ಮಾಡಿಸ್ಕೊಳ್ಳೋದು ಜಾಸ್ತಿ, ಅದಕ್ಕೆ ಕೊಡೋ ಸಂಬಳ ಮಾತ್ರ ಕಡಿಮೆ ಅವ್ರಿಗೆ. ಅದಕ್ಕೆ ಅವರಿಬ್ಬರು ಅವಲಕ್ಕಿ ತಿಂಡಿ ಮಾಡಿದೆ, ತಿಂದ್ಬಿಟ್ಟು ಸ್ಕೂಲಿಗೆ ಹೋದರು. ನಾನು ಆಮೇಲೆ ಮೌರಿ ಹಂಗೆ ನಿದ್ದೆ ಬಂದುಬಿಟ್ಟಿದೆ ಫುಲ್ಲು. ಅದಕ್ಕೆ ಅವನು ತುಂಬ ಹಠ ಮಾಡ್ತಿದ್ದ. ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಸ್ದೆ ಅವನ್ನ. ನಾನು ಟೀ ಮಾಡ್ಕೊಂಡಿದ್ದೆ ಕುಡಿಯೋಣ ಅಂತ ಹೇಳ್ಬಿಟ್ಟು, ಅದು ಕುಡಿಯೋಕ್ಕೂ ಬಿಡಲಿಲ್ಲ ಅವನು. ಸೊ ಅದಕ್ಕೆ ಆಮೇಲೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಅವನ್ನ ಮಲಗಿಸ್ದೆ. ಆಮೇಲೆ ಮಧ್ಯಾಹ್ನ ಎದ್ದು ಸ್ನಾನ ಮಾಡಿಸಿದ್ರೆ ನಿದ್ದೆ ಬಂದಿತ್ತು ಅಂತ ಹೇಳ್ಬಿಟ್ಟು ಅವನ್ನ ಮಲಗ್ಸೋಕ್ಕೂ ಮುಂಚೆ ಸ್ವಲ್ಪ ನೀರನ್ನ ಕುಡಿಸಿ ಮಲಗಿಸ್ತೀನಿ. ಯಾಕಂದರೆ ಅವ್ರಿಗೇನು ಬಾಯಿ ಇಲ್ಲ ಅಲ್ವಾ ಕೇಳೋದಕ್ಕೆ, ನಂಗೆ ನೀರು ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಮುಂಚೆನೇ ಸ್ವಲ್ಪ ಯಾವಾಗಲೂ ಮಲಗಿಸ್ಬೇಕಾದ್ರೆ ಸ್ವಲ್ಪ ನೀರು ಕುಡಿಸಿ ಆಮೇಲೆ ಅವನಿಗಿನ್ನೂ ಫೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಅವನು ಹಾಲು ಕುಡ್ಕೊಂಡು ಹಂಗೆ ಮಲ್ಕೊಂಡಿರ್ತಾನೆ. ಆಮೇಲೆ ತೊಗೊಂಡೋಗ್ಬಿಟ್ಟು ಜೋಕಾಲಿಗೆ ಹಾಕ್ತೀನಿ ನಾನು. ಆಮೇಲೆ ಸ್ವಲ್ಪ ಕಸ ಎಲ್ಲ ಏನು ಕೆಲಸ ಆಗಿರಲಿಲ್ಲ, ಬೆಳಿಗ್ಗೆ ತಿಂಡಿ ಅಷ್ಟೇ ಆಗಿದ್ದಿದ್ದು. ಸೊ ಅದಕ್ಕೆ ಎಲ್ಲ ಕಸ ಗುಡಿಸ್ಕೊಳ್ಳೋಣ, ಇವತ್ತು ಭಾನುವಾರ ಟೈಮ್ ಇದೆ ಅಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಎಲ್ಲ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಮನೇನ, ಎಲ್ಲ ಕಡೆ ಕಸನ. ನಮ್ಮ ಮನೇಲಿ ಧೂಳು ಅಂದರೆ ಕಸ ಜಾಸ್ತಿ ಇರಲ್ಲ, ಬಟ್ ಈ ಥರ ಮಣ್ಣು ಕಾಲಲ್ಲಿ ಫುಲ್ ಸಾಫ್ಟಾಗಿರುತ್ತಲ್ಲ ಮಣ್ಣು, ಅದಂತೂ ಮನೆ ಫುಲ್ ಇರುತ್ತೆ. ಇನ್ನು ಈ ಸೋಫಾ ಸೆಟ್ ಕತೆ ಅಂದರೂ ಕೇಳೋದೇ ಬೇಡ. ಊಟ ಮಾಡ್ತಾರಲ್ಲ ಮಕ್ಕಳು, ಆಟ ಆಡ್ತಿರ್ತಾರೆ, ತಿನ್ನಬೇಕಾದ್ರೆ ತಿಂದಿದ್ದೆಲ್ಲನೂ ಅದರೊಳಗೆ ಹಾಕ್ತಾರೆ. ಆಟ ಸಾಮಾನು ಅದು ಏನು ತಿಂದ್ರೂ ಅದರಲ್ಲೆಲ್ಲ ಪುಡಿ ಮಾಡಿ ಎಲ್ಲ ಫುಲ್ ಬೀಳ್ಸಿರ್ತಾರೆ. ದಿನಕ್ಕೆ ಒಂದು ಸಲ ಅಂದರೂ ಫುಲ್ಲು ಕ್ಲೀನ್ ಮಾಡಲೇಬೇಕು. ಅದು ಇವಾಗ ತುಂಬ ದಿನ ಆಯಿತು ನಾನು ಕ್ಲೀನಾಗಿ ಒರೆಸಿರಲಿಲ್ಲ. ಸೊ ವ್ಯಾಕ್ಯೂಮ್ ಈ ಥರ ಸೋಫಾ ಸೆಟ್ ಇರೋರ ಮನೇಲಿ ವ್ಯಾಕ್ಯೂಮ್ ಕ್ಲೀನರ್ ಇಲ್ಲ ಅಂತಂದರೆ ಈ ಥರ ಬ್ರಷ್ ಇರೋದು ಸಿಗುತ್ತಲ್ವ, ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನ್ ಶಾಪಲ್ಲೂ ಸಿಗುತ್ತೆ. ಈ ಥರ ಬ್ರಷಲ್ಲಿ ಕ್ಲೀನ್ ಮಾಡಿದರೆ ಫುಲ್ ಸೋಫಾ ಸೆಟ್ಟೆಲ್ಲ ಕ್ಲೀನ್ ಆಗುತ್ತೆ. ಮತ್ತು ಮಕ್ಕಳಿರೋ ಮನೆಯಲ್ಲಿ ಆ ಸೋಫಾ ಸೆಟ್ ಮೇಲೆ ಒಂದು ಬೆಡ್ಶೀಟ್ ಆದರೂ ಇಲ್ಲಾಂದರೆ ಏನಾದರೂ ಒಂದು ಹಾಸಿಬಿಟ್ರೆ ಏನಾದರೂ ಬೀಳೋದಿದ್ರೆ ಅದ್ರ ಮೇಲೇ ಬಿದ್ದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಮೇಲೆ ಈ ಥರ ಬೆಡ್ಶೀಟ್ನ ಹಾಸಿರ್ತೀನಿ ಯಾವಾಗಲೂ. ಯಾಕಂದರೆ ಅವರು ನೀರು ಚೆಲ್ಲೋದು ಎಲ್ಲ ಮಾಡ್ತಾರೆ. ಮತ್ತು ನನ್ನ ಮಗನಿಗೆ ಡೈಪರೆಲ್ಲ ಹಾಕಿಲ್ದಾಗ ಅವ್ನು ಸುಸು ಮಾಡೋದು ಎಲ್ಲನೂ ಮಾಡ್ತಿರ್ತಾನೆ. ಸೊ ಅದಕ್ಕೋಸ್ಕರ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕ್ತೀನಿ. ಅದನ್ನು ಈ ಥರ ಬ್ರಷ್ ಇರುತ್ತಲ್ಲ, ಬ್ರಷಲ್ಲಿ ಫುಲ್ ಕ್ಲೀನ್ ಮಾಡಿಕೊಂಡ್ರೆ ಅಲ್ಲಿ ಸಂದಿಯಲ್ಲೆಲ್ಲ ಇರುತ್ತಲ್ವ, ಅದಷ್ಟು ಕ್ಲೀನಾಗಿ ಹೊರಗಡೆ ಬರುತ್ತೆ ಅಂತೇಳ್ಬಿಟ್ಟು ಇವತ್ತು ಫುಲ್ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಫುಲ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ತಾ ಇದ್ದೆ. ಅಷ್ಟರೊಳಗೆ ಅಮ್ಮ ಮತ್ತು ವಿಭಾ ಎಂಟ್ರಿ ಕೊಟ್ಟರು. ಅದಕ್ಕೆ ಇವತ್ತು ಏನು ಭಾನುವಾರ ಇಲ್ಲ ಅಂತೇಳ್ಬಿಟ್ಟು ಬಂದಿದ್ದರು, ಮಧ್ಯಾಹ್ನಕ್ಕೆ ಬಂದರು. ಯಾಕಂದರೆ ಇವತ್ತು ಮನೇಲಿ ಒಂದು ಕೋಳಿ ತೊಗೊಂಡಿತ್ತು ಅಮ್ಮ ಸಾಕಬೇಕು ಅಂತ ಹೇಳ್ಬಿಟ್ಟು. ಅದು ಎಷ್ಟು ರೂಢಿ ಮಾಡಿದರೂ ರೂಢಿನೇ ಆಗ್ತಿರಲಿಲ್ಲ. ಮತ್ತೆ ಅದು ವಾಪಸ್ ಅವ್ರ ಮನೆಗೆ ಹೋಗ್ತಿತ್ತು. ಅಂದರೆ ನಮ್ಮೂರಲ್ಲೇ ತೊಗೊಂಡಿದ್ದು ಕೋಳಿ. ಸೊ ಅದಕ್ಕೆ ಅವ್ರ ಮನೆಗೆ ವಾಪಸ್ ಹೋಗ್ತಿತ್ತು ಅದು ಕೋಳಿ. ಅದಕ್ಕೆ ಇನ್ನೇನು ಅದು ರೂಢಿ ಆಗಲ್ಲ ಅಂತೇಳ್ಬಿಟ್ಟು ಅದನ್ನೇ ಕೊಯ್ಯೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನು ಕಟ್ ಮಾಡ್ಕೊಂಬರೋಕ್ಕೆ ಕಳಿಸಿದ್ದಾಯಿತು ಕೋಳಿನ. ಸೊ ಅದನ್ನು ಸಾಂಬಾರು ಮಾಡಬೇಕು ಅಂತೇಳ್ಬಿಟ್ಟು ಅಮ್ಮ ಬಂದಿತ್ತು ಮಧ್ಯಾಹ್ನ. ಮಾಡಿ ಹಂಗೆ ಊಟ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ ಎಲ್ಲ ಜೋಡಿಸಿಟ್ಟಿದ್ದೆ ನಾನು. ನನ್ನ ಮಗಳದಂತೂ ದೊಡ್ಡ ಕ್ವಾಟ್ಲೆ ಫ್ರೆಂಡ್ಸ್. ಏನು ಬೇಕು ವಿಭಾ? ಯಾಕೆ ಚಾಕ್ಲೇಟು ಅಲ್ಲ, ತಗೊಂಡು ಚಿಲ್ರಿಸ್ಕೊಂಬ. ನಿನಗೇನು ಹುಚ್ಚ ಐಸ್ ಕ್ರೀಮು ಜ್ಯೂಸು ಚಾಕ್ಲೇಟ್ ತಿನ್ನೋದು? ಮನೆಗೆ ಐಸ್ ಕ್ರೀಮ್ ಹಣ್ಣಿದ್ರು ಮಮ್ಮ ಐಸ್ ಕ್ರೀಮ್ ಜ್ಯೂಸ್ ಮಾಡೋಂಗಿಲ್ಲ, ಏನಿಲ್ಲ. ನನಗೂ ಮಕ್ಕಳು ಕುಡಿಯೋದು ಟೈಮ್ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್,
ಅಜ್ಜಿದೊಂಥರ ಕಾಟ ಆದರೆ ಮೊಮ್ಮಗಳ್ದೊಂಥರ ಕಾಟ ಆಗ್ಬಿಟ್ಟಿದೆ ನನಗೆ. ಇಬ್ಬರೂ ಟಾರ್ಚರ್ ಕೊಡ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ. ಅದೇನೋ ಅಂತಾರಲ್ಲ, ಒಂದು ನನ್ನ ಎತ್ತಿದ್ದು ಮಾತು ಕೇಳಲ್ಲ, ಇನ್ನೊಂದು ನನ್ನ ಮಗಳು ಮಾತು ಕೇಳಲ್ಲ ಅಂತ ಅದು ಯಾವುದು ಡೈಲಾಗ್ ಇದೆ ಅಲ್ಲ, ಆ ಥರ ಆಗಿಬಿಟ್ಟಿದೆ ನನ್ನ ಪರಿಸ್ಥಿತಿ. ಇಬ್ಬರೂ ನನ್ನ ಮಾತು ಕೇಳಲ್ಲ. ಅದರಲ್ಲಂತೂ ಅವಳು ನನ್ನ ಮಾತೇ ಕೇಳಲ್ಲ ವಿಭಾ. ಎಲ್ಲ ಫುಲ್ಲು ಅವ್ರ ಅಜ್ಜಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಊಟ ಮಾಡೋದು, ಮಲಗೋದು, ಎದ್ದೇಳೋದು ಎಲ್ಲ ಫುಲ್ಲು ಅವ್ರ ಅಜ್ಜಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ನಾನೇನಾದರೂ ಎದುರಿಸಿದ್ರೆ ಹೊಡೆದ್ರೆ ಅದನ್ನ ನಮ್ಮಮ್ಮನ ಹತ್ರ ಓಡೋಗ್ತಾಳೆ. ನಮ್ಮಮ್ಮ ಏನಾದರೂ ಹೊಡೆದ್ರೆ ಎದುರಿಸಿದ್ರೆ ನನ್ನ ಹತ್ರ ಓಡಿ ಬರ್ತಾಳೆ. ಇವಾಗ ಇಬ್ಬಿಬ್ರು ಇದ್ದರೆ ಏನು ಪ್ರಾಬ್ಲಮ್ ಅಂದರೆ ಇದೇ ಪ್ರಾಬ್ಲಮ್ ನೋಡಿ. ಇವಾಗ ಒಬ್ಬರೇ ಇದ್ದರೆ ಹೆಂಗೋ ಎದುರಿಸ್ಕೊಂಡು ಏನೋ ಮಾಡ್ಕೊಂಡು ಇಟ್ಕೋಬೋದು. ಈಗ ಇಬ್ಬರು ಇದ್ದರೆ ಒಬ್ರು ಹೊಡೆದ ತಕ್ಷಣ ಒಬ್ಬರು ಮುದ್ದು ಮಾಡ್ತಾರೆ. ಸೊ ಅದು ಏನು ಕಲಿಯೋಲ್ಲ ಅವಳು. ಅದೇ ಪರಿಸ್ಥಿತಿ ಆಗ್ಬಿಟ್ಟೈತೆ ನನಗೆ. ಅಮ್ಮ ಸ್ಕೂಲಿಂದ ಬರ್ತಾ ಸ್ವಲ್ಪ ಬೇಳೆ ಮತ್ತು ಉಪ್ಪು ಅದೆಲ್ಲ ಖಾಲಿಯಾಗಿತ್ತು ಮನೇಲಿ. ಇದಕ್ಕೆ ಸ್ವಲ್ಪ ರೇಷನ್ ಹಿಡ್ಕೊಂಬಂದಿತ್ತು ಅಂಗಡಿಯಿಂದ ಬರಬೇಕಾದ್ರೆ. ಅದನ್ನೆಲ್ಲನೂ ಸ್ವಲ್ಪ ತೆಗೆದಿಟ್ಬಿಟ್ಟು ಅಮ್ಮ ಚಿಕನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತು. ಅಮ್ಮನ ಚಿಕನ್ ಸಾಂಬಾರು ಅನ್ನ ಮಾಡ್ತೀನಿ ಅಂತಂತು. ಸರಿ ಅಂತ ಹೇಳ್ಬಿಟ್ಟು ನನಗೆ ಈ ವಾರ ತಲೆ ಸ್ನಾನ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ತಲೆ ಸ್ನಾನ ಮಾಡೋಣ, ಹಂಗಿದ್ರು ಅಮ್ಮ ಆಯ್ತಲ್ವ, ಮಕ್ಕಳನ್ನ ನೋಡ್ಕೊಳ್ತದೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನು ತಲೆ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ತಲೆ ಸ್ನಾನ ಮಾಡೋಕ್ಕೆ ಹೋದೆ. ಹಾಂ ಅಲ್ಲಮ್ಮ, ಅದು ಸಾರು ಅಡುಗೆ ಮಾಡೋದ್ರೊಳಗೆ ಆಟಾಡೋದ ನೀನು? ಹಾಂ ಹಾಂ ಅದ್ರಾಗ ಆಟಾಡ್ತಾರೆ ಯಾರಾದರೂ? ಹಾಂ ಬೇರೆ ಏನು ಆಟ ಸಾಮಾನು ಇಲ್ಲ ನಿಂಗೆ ಆಡೋಕ್ಕೆ? ಹಾಂ ಅಡಿಗೆ ಮಾಡಿ ಏನಾರು ಉಣ್ಣಕ್ಕೆ ನೋಡಿ ಜಲ ಏನು ಮಾಡ್ತಿ? ಗಾಢ ಯಾವ್ದಕ್ಕತಿ? ಅನ್ನ ಮತ್ತೆ ಗಾಢ ಮಾಡಿ, ಮತ್ತೆ ಅನ್ನ ಚಟ್ನಿ ಮಾಡ್ತೀನಿ. ಗಾಢ ಮಾಡಿ ಮತ್ತೆ ತಂಬ ಮಾಡಿದ್ಯಾ? ಕೊಡು ಮತ್ತೆ ಮಾಮಂಗೆ. ಪ್ಲೇಟ್ ಇಲ್ಲಲ್ಲ? ಅಯ್ಯೋ ಪ್ಲೇಟ್ ಇಲ್ಲೇನಪ್ಪ. ಪ್ಲೇಟ್ ಅದು ತಿನ್ನ ಪ್ಲೇಟ್ ಹಾಕೊಂಬಂದು ಕೊಡೆ ಮಾಮಂಗೆ. ಕೊಡೋಗ ಮಾಮಂಗೆ ಕೊಡೋಗ ಸ್ವಲ್ಪ ಬಾಬುಗೆ. ಕೊಡೋಗು ಓಡ್ತು ನೋಡಿ ಮಾಮ. ಮೊಬೈಲ್ ನೋಡಿದಷ್ಟು ಓಡ್ತೈತೆ ನೋಡಿ ಮಾಮ. ಕೊಡು ಅನ್ನ ಸಾರು. ಅಯ್ಯೋ ಹೆಂಗ್ ಬರ್ತಾರೆ ಎಲ್ಲ ಚೆಲ್ಲೋತದು ಚೆಲ್ಲೋತೆಲ್ಲ ಇಲ್ಲ ಚೆಲ್ಲೋತೆಲ್ಲ. ಇದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಏನೋ ಮಳೆ ಬಂದು ನೀರು ಎಲ್ಲ ಲೀಕ್ ಆಗಿ ಇದಕ್ಕೆ ಈ ಥರ ಆಗಿದೆನೋ ಏನೋ ಗೊತ್ತಿಲ್ಲ. ಬಟ್ ಅದು ಟೈಲ್ಸ್ ಒಳಗಡೆ ಗಮ್ ಹಾಕಿದಾರ, ಅದು ಗಮ್ಮ ಇಲ್ಲ ಏನೋ ಗೊತ್ತಿಲ್ಲ. ಬಟ್ ಅದೆಲ್ಲ ಫುಲ್ಲು ಈ ಥರ ಆಗಿಬಿಟ್ಟಿದೆ. ಅದು ಫುಲ್ ಗಟ್ಟಿ ಇದೆ ಅದು. ಬಟ್ ಅದು ಹೆಂಗೆ ತೆಗಿಬೇಕಂತ ಗೊತ್ತಿಲ್ಲ. ಆ್ಯಸಿಡ್ ಹಾಕಿದರೆ ಹೋಗುತ್ತೆ ಅನಿಸುತ್ತೆ. ಅದು ಸ್ವಲ್ಪ ಕ್ಲೀನ್ ಮಾಡಬೇಕು. ಸ್ವಲ್ಪ ಬಟ್ಟೆ ಇದು ತೊಳೆಯೋಕೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ. ಸೊ ಅದಕ್ಕೆ ಸ್ನಾನಕ್ಕಿಂತ ಮುಂಚೆನೇ ಒಣಗಾಕಿ ಬರೋಣ ಅಂತೇಳ್ಬಿಟ್ಟು ಫುಲ್ ಎಲ್ಲ ಒಣಗಾಕಿದೆ. 2 ವಾರ ಆಗಿಬಿಟ್ಟಿತ್ತು. ಬೆಡ್ ಕವರು ಅದೆಲ್ಲ ತೊಳೆದೇ ಇರಲಿಲ್ಲ. ಸೊ ಅದಕ್ಕೆ ಇವತ್ತೆಲ್ಲ ತೊಳೆಯೋಕೆ ಹಾಕ್ಬಿಟ್ಟಿದ್ದೀನಿ. ಅಂದರೆ ಒಂದು ಕೆಲಸ ಮುಗಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅಮ್ಮ ಅನ್ನ ಸಾಂಬಾರು ರೆಡಿ ಮಾಡಿದ್ದಾರೆ. ಮಾಡಿಬಿಟ್ಟು ಪಾಪ ಅವ್ರಿಗೆ ಮುದ್ದೆ ಬೇಕಲ್ವ, ಸೊ ಅದಕ್ಕೆ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಅನ್ನಕ್ಕೆ ಪಾತ್ರೆಯಲ್ಲಿ ಅನ್ನ ಮುದ್ದೆ ಮಾಡೋಕ್ಕೆ ನಾವು ಅನ್ನ ಹಾಕ್ತೀವಿ ಸ್ವಲ್ಪ. ಸೊ ಅದನ್ನು ಅನ್ನ ಮತ್ತು ನೀರು ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದಾರೆ. ಬಟ್ ಅಷ್ಟರೊಳಗೆ ಸಿಲಿಂಡ್ರ್ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಇನ್ನೇನು ಮಾಡೋದು, ಅನ್ನ ಸಾಂಬಾರು ರೆಡಿ ಆಗಿದ್ದೆಲ್ಲ ಅದನ್ನು ತಿನ್ನೋಣ ಸಾಕು, ಸಂಜೆ ಸಿಲಿಂಡ್ರ್ ತರಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವರು ಊಟ ಮಾಡ್ತಾ ಕೂತಿದ್ರು. ಹೊಟ್ಟೆ ಶೋ ಆಗಿತ್ತು, ಅವ್ರು ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತಟ್ಟೆಗೆ ಹಾಕ್ಕೊತಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗ ಯಾವಾಗಲೂ ಹೋಗ್ತಾನೆ ಫ್ರಿಜ್ ತೆಗಿಯೋದು ಮುಚ್ಚೋದು, ಫ್ರಿಜ್ ಬಾಗಿಲು ತೆಗಿಯೋದು ಮುಚ್ಚೋದು, ಆ ಥರ ಮಾಡ್ತಾನೆ. ಆ ಫ್ರಿಜ್ ಯಾವಾಗ ಹಾಳಾಗುತ್ತೋ ಗೊತ್ತಿಲ್ಲ. ಆಲ್ರೆಡಿ ಒಂದು ಸಲ ಹಾಳಾಗಿ ರಿಪೇರಿ ಆಗಿ ಬಂದಿದೆ. ಮತ್ತು ಇವಾಗ ಯಾವಾಗ ರಿಪೇರಿ ಬರುತ್ತೋ ಗೊತ್ತಿಲ್ಲ. ಕೂತು ಊಟ ಮಾಡಿದೆ. ಮೌರಿ ಹೆಂಗೋ ಹಂಗೆ ಜೊತೆಲೇ ಊಟ ಮಾಡಿಸ್ಕೊಂಡು ಅವನು ಇವಾಗ ನನ್ನ ಜೊತೆ ನಾನು ತಿನ್ನಬೇಕಾದ್ರೆ ಎಷ್ಟು ತಿಂತಾನೋ ಅಷ್ಟು ತಿನ್ನಿಸ್ತೀನಿ. ಬಟ್ ಆಮೇಲೆ ಅವ್ನು ಹೊಟ್ಟೆ ತುಂಬ ತಿಂದಿಲ್ಲ ಅಂತಂದರೆ ಆಮೇಲೆ ನನ್ನ ಊಟ ಆದಮೇಲೆ ಅವನ್ನ ಆಟ ಆಡಿಸ್ಕೊಂಡು ಓಡಾಡಿಸ್ಕೊಂಡು ಊಟ ಮಾಡಿಸ್ಬೇಕಾಗ್ತದೆ. ಯಾಕಂದರೆ ಅವನು ನನ್ನ ಜೊತೆನೇ ಕುತ್ಕೊಂಡು ಒಂದೇ ಹತ್ರ ಊಟ ಮಾಡಲ್ಲ. ಅದಕ್ಕೋಸ್ಕರ ಯಾವಾಗಲೂ ಹಂಗೆ ಮಾಡೋದು. ಫಸ್ಟು ತಿನ್ನಿಸ್ತೀನಿ, ಊಟ ಮಾಡಬೇಕಾದ್ರೆ ಎಷ್ಟು ತಿಂತಾನೋ ಅಷ್ಟು ತಿನ್ನಿಸೋದು. ಆಮೇಲೆ ತಿಂದಿಲ್ಲ ಅಂತ ಅಂದರೆ ನಂದು ಊಟ ಆದಮೇಲೆ ಅವನ್ನ ಆಟ ಆಡಿಸ್ಕೊಂಡು ಊಟ ಮಾಡಿಸ್ತೀನಿ. ಏನಾಯ್ತಾ? ಹಾಂ ನೋಡ್ ಆಗ ಅವ್ವಾ ಅಮ್ಮ ಅಶ್ವರ ಹೊಡಿತೀರ ಏಯ್ ಅದ್ಯಾಕೆ ಕಿತ್ತಾಡ್ತಿದ್ದೀರಾ?
ಹಂಗೆ ಹೊಡಿಬಾರ್ದು ವಿಭಾ ನೋಡು నువ్వేం కంసలు ఫండిగా ಕಿತ್ತಾಡ್ತಾರೆ ಇಬ್ರು. ಏನಿದ್ ಮನೆ ಅನ್ಕೊಂಡಿರಿ ಏನು ಅನ್ಕೊಂಡಿರಿ ಇದನ್ನೆಲ್ಲ ಯಾಕೆ ಕಿತ್ತಾಕಿದ್ದೀರಾ? ಹಾಂ ರಿಮೋಟ್ ಅಲ್ಲೈತೆ ನೋಡಿ ರಿಮೋಟ್ ಕೊಡು ಕೊಡು ರಿಮೋಟ್ ಕೊಡು ಕೊಡು ತಮ್ಮ. ಏಯ್ ಬಾಯ್ಲಿ ಏನು ಬಾಯ್ ಓಡ್ಬಾ ಓಡ್ಬಾ ಯಾರೋ ಬಂದಿದ್ದಾರೆ ಓಡ್ಬಾ. ಓಡ್ಬಾ ಇಲ್ಲಿ ಯಾರೋ ಬಂದಿದ್ದಾರೆ. ಯಾಕೆ ಬೆಡ್ಶೀಟ್ ಯಾಕೆ ತಂದೆ? ಮೌರಿಯಲ್ಲಿ ಕರಿ ಹೋಗು ಕರ್ಕಮ್ಮ ಮೌರಿನ. ಎಲ್ಲಿ ಬಂದ? ಕರ್ಕಂಬ ಮೌರಿನ. ಬಾಗ್ಲಾಕ್ ಬಂದಿದ್ದೀವಿ ಬಾ. ಅಯ್ಯೋ ಮೋರಿ ಇಲ್ಲಿ ಏ ಕಳ್ಳ. ತೆಗಿ ಬಾ 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 ಹೊರಗೆ. ಏ ಬಾ ಇಲ್ಲಿ ಹೊರಗೆ. ಎಲ್ಲಿ ಎಲ್ಲಿದೆ ಎಲ್ಲಿ? ಓಯ್ ಈ ಕಳ್ಳ ಬಾ ಹೊರಗೆ ಬಾ. ಬಾ ಈ ಕಡೆ ಈ ಕಡೆ ಬಾ. ಆಯಣ ಆಯಣ ಬಾ ಬಾ. ಹಂಗೆ ಹೋಗ್ಬಾರ್ದು ಕೊಂದ ಮುರುವಿ ಹೋಗ್ಬಾರ್ದು ಕೊಂದ ಬಾರು. ಐ ಐ ಐ ಯಾರ ಮನೇಲಾದರೂ ಮಕ್ಕಳಿದಾರ ಇಲ್ಲ ನಮ್ಮ ಮನೇಲೇ ಮಕ್ಕಳಿದಾರ ಅಂತ ಅನಿಸುತ್ತೆ ಒಂದೊಂದು ಸಲ. ನೋಡಿ ಇಲ್ಲಿ ಅವರು ಅವಂತರ ಅವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ. ಅದೇ ಮಕ್ಕಳಿರೋ ಮನೇಲಿ 2 ಕೈ ಇದ್ದರೆ ಸಾಕಾಗಲ್ಲ, 4 ಕೈ ಇರಬೇಕು 6 ಕೈ ಇರಬೇಕು ಅಂತಾರಲ್ಲ, ಅದಕ್ಕೆ ಹೇಳೋದು. ನೋಡಿ ಅಲ್ಲಿ ಸೋಫಾ ಸೆಟ್ಟಿನ ದಿಂಬುಗಳನ್ನೆಲ್ಲ ತಗೊಂಡೋಗ್ಬಿಟ್ಟು ಹೊರಗೆಲ್ಲ ಹಾಕ್ಕೊಂಡು ಆಟ ಆಡ್ತಾರೆ. ಆಮೇಲೆ ಎಷ್ಟು ತರಲೆ ಮಾಡ್ತಾರೆ ಅಂದರೆ ಯಪ್ಪ, ಇಬ್ಬರು ಹಿಡಿಯೋ ಅಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ. ನಮ್ಮ ಪರಿಸ್ಥಿತಿ ಹಂಗಾಗುತ್ತೆ. ಅದರಲ್ಲೂ ಅವನ್ನಾದರೂ ಹೆಂಗಾದ್ರೂ ಹಿಡ್ಕೊಂಬಿಡ್ಬೋದು. ಹಿಡಿಯಬೇಕಂದ್ರೆ ಆಗದೇ ಇಲ್ಲ, ಅಷ್ಟು ಕಷ್ಟ ಆಗುತ್ತೆ. ಇವಳೇ ಎಲ್ಲ ಕಲಿಸ್ಕೊಡೋದು ಅವನಿಗೆ. ದಿಂಗುಳು ತಗೊಂಡೋಗಿ ಹಾಕೋದು ಎಲ್ಲ ಪ್ರತಿಯೊಂದೂ ಇವಳು ನೋಡೇ ಕಲಿಯೋದು ಅವನಂತರೂ. ಅವಳೇನು ಮಾಡ್ತಾಳೆ ಇವನು ಅದೇ ಮಾಡೋದು. ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಒಂದು ದಿನ ಹೆಂಗಿರುತ್ತೆ, ಡೈಲಿ ಹೆಂಗಿರುತ್ತೆ ಅಂತ ಹಿಂಗೆ ಇರುತ್ತೆ ನೋಡಿ ನಮ್ಮ ಮನೇಲಿ. ಎಲ್ಲ ಮಕ್ಕಳಿರೋ ಮನೆಯಲ್ಲಿ ಇದೇ ಥರ ಪರಿಸ್ಥಿತಿ ಇರುತ್ತೆ. ಎಲ್ಲ ಅಮ್ಮಂದರು ಸರ್ಕಸ್ ಹಿಂಗೆ ಮಾಡ್ತಾರೆ ಡೈಲಿ. ಬರೀ ಅವ್ರನ್ನ ನೋಡ್ಕೊಳ್ಳೋದು, ಎಲ್ಲ ಕ್ಲೀನ್ ಮಾಡೋದು, ಎಲ್ಲ ತೆಗೆದಿಡೋದು, ಮತ್ತೆ ಅಡುಗೆ ಮಾಡೋದು, ತಿನ್ನೋದು, ಮಲಗೋದು, ಬರೀ ಇದೇ ಎಲ್ಲರ ಮನೇಲೂ ಹಿಂಗೆ ಆಗೋದು. ಸಂಜೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಎದ್ದು ಆಮೇಲೆ ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ, ಬಟ್ಟೆ ಎಲ್ಲ ತೊಗೊಂಡು ಎಲ್ಲ ಫುಲ್ ಮರ್ಚಿಡೋಣ ಅಂತೇಳ್ಬಿಟ್ಟು ಮೇಲೆ ಟೆರೆಸ್ ಮೇಲೆ ಬಂದ್ಬಿಟ್ಟು ಎಲ್ಲ ಬಟ್ಟೆಗಳನ್ನ ತಗೊಂಡೆ. ಚೆನ್ನಾಗಿತ್ತು ಕ್ಲೈಮೇಟು. ಅಷ್ಟದ್ದು ಟೆರೆಸ್ ಮೇಲಿಂದ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಸಂಜೆ ಮುಳುಗೋ ಹೊತ್ತಲ್ಲಿ ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಬಂದು ಸಂಜೆ ಮಲಗಿದ್ನಲ್ಲ, ಇದ್ಬಿಟ್ಟು ಎಲ್ಲ ಬಟ್ಟೆಗಳು ತೊಗೊಂಡೋದೆ. ಅವು ತುಂಬ ಬಟ್ಟೆ ಇದ್ದಾವೆ, ತೊಗೊಳಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ಆದ್ರೂ ಸ್ವಲ್ಪ ಎಲ್ಲ ಫುಲ್ಲು ಕಲೆಕ್ಟ್ ಮಾಡಿಕೊಂಡು ತೊಗೊಂಡೋದೆ ಕೆಳಗಡೆ. ಒಂದಿನ ಫುಲ್ ಎಲ್ಲ ಬಟ್ಟೆಗಳ್ನ ಈ ಥರ ತೊಳೆದ್ಬಿಟ್ಟು ಕ್ಲೀನಾಗಿ ಒಣಗಾಕಿ ಎಲ್ಲ ಮರ್ಚಿಟ್ಬಿಟ್ರೆ ಆಮೇಲೆ ಎರಡು ದಿನದವರೆಗೂ ಬಟ್ಟೆ ಎಲ್ಲ ಏನು ತೊಳೆಯೋದಿಲ್ಲ, ಏನೂ ಇರೋಲ್ಲ. ಸೊ 2 ದಿನ ರೆಸ್ಟ್ ಮಾಡ್ತೀನಿ. ಆಮೇಲೆ ಮತ್ತೆ 2 ದಿನ ಆದಮೇಲೆ ಎಲ್ಲ ಬಟ್ಟೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕಿ ತೊಳೆದು ಪಾಪು ಬಟ್ಟೆಗಳನ್ನೆಲ್ಲ ಅಲ್ಲೇ ಹೊರಗಡೆನೇ ತೊಳಿತೀನಿ. ತೊಳೆದ್ಬಿಟ್ಟು ಎಲ್ಲ ಮರ್ಚಿಟ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಆಗುತ್ತೆ. ಯಾಕಂದರೆ ಎಲ್ಲರ ಬಟ್ಟೆಗಳು ಬೇಗ ಈಸಿಯಾಗಿ ಸಿಗಬೇಕಲ್ವ. ಬೆಳಗ್ಗೆನೂ ಅಮ್ಮನೂ ಡ್ಯೂಟಿಗೆ ಹೋಗ್ತಾರೆ, ವಿಬನ್ಗೂ ಬಟ್ಟೆ ಎಲ್ಲ ಬೇಕಾಗುತ್ತೆ. ಸೊ ಅದಕ್ಕೆ ಎಲ್ಲ ಕ್ಲೀನಾಗಿ ಮರ್ಚಿಟ್ಬಿಡ್ತೀನಿ ತೊಗೊಂಡೋಗ್ಬಿಟ್ಟು. ಭಾನುವಾರ ಬಂದರೆ ಸಾಕು ನನಗೆ ಒಂಥರ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂಥರ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಅಮ್ಮ ಮನೇಲಿ ಇರ್ತಾರಲ್ವ, ಮಕ್ಕಳನ್ನ ಇಟ್ಕೊಳಕ್ಕೆ. ಇಲ್ಲದಿರೋ ಟೈಮಲ್ಲಿ ಅವನನ್ನ ಇಡುವಾಗಲೂ ಹಿಡ್ಕೊಂಡು ಕೆಲಸನೂ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಅಮ್ಮ ಇರೋ ಟೈಮಲ್ಲಿ ನಾನು ಏನೇನು ಕೆಲಸ ಎಲ್ಲ ಮಾಡ್ಕೋಬೋದು ಎಲ್ಲ ಮಾಡ್ಕೊಂಬಿಡ್ತೀನಿ. ಬಟ್ಟೆಗಳನ್ನೆಲ್ಲ ತಂದು ಹಾಕಿದೆ. ಅಮ್ಮನೂ ಎದ್ದಿದ್ರು, ಬಾಗಿಲಿಗೆಲ್ಲ ನೀರು ಹಾಕಿ ಮರಿ ಹಾಕಿದ್ರು. ನಾನು ದೀಪ ಹಚ್ಬಿಟ್ಟು ಟೀ ಮಾಡ್ಕೊಡಮ್ಮ ಅಂತ ಕೇಳಿದೆ. ಅಷ್ಟರೊಳಗೆ ನನ್ನ ಮಗ ಎದ್ಬಿಟ್ಟ. ಯೋನು ಕಂದ ಮೂರಿ ಓಯ್.
ಅಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಅವನ್ನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಅಷ್ಟೊತ್ತಿಗೆ ಅಪ್ಪಾಜಿ ಬಂದರು. ಅಪ್ಪಾಜಿ ಬಂದು ಸಿಲಿಂಡ್ರೆಲ್ಲ ತಂದು ಕೊಟ್ಟರು. ಸೊ ಅದಕ್ಕೆ ಅಪ್ಪಾಜಿನ ನಮ್ಮ ಮೌರ್ಯನ ಅಪ್ಪಾಜಿ ಜೊತೆಯಲ್ಲಿ ಕೊಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸಿ ಅಂತ ಹೇಳಿ ನಾನು ಬೆಡ್ ಮೇಲಿಂದ ಎಲ್ಲ ಕಂಪ್ಲೀಟಾಗಿ ತೆಗೆದ್ಬಿಟ್ಟಿತ್ತು, ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಅವನ್ನೆಲ್ಲ ಹಾಕೋಣ, ಎಲ್ಲ ತೊಗೊಂಬಂದಿದ್ದೆಲ್ಲ ಹಾಕೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅದು ನನಗೊಬ್ಳಿಗೆ ಹಾಕೋಕ್ಕೆ ಬರಲಿಲ್ಲ, ಏನೇನೋ ಸರ್ಕಸ್ ಮಾಡಿ ಕೊನೆಯಲ್ಲಿ ಹಾಕಕ್ಕೆ ಟ್ರೈ ಮಾಡಿದೆ. ಆಮೇಲೆ ಫುಲ್ಲು ಕಂಪ್ಲೀಟಾಗಿ ಹಾಕಿದೆ. ಅದು ನಮ್ಮ ಮನೆಯವ್ರು ಇದ್ದಿದ್ರೆ ನನಗೆ ಇಷ್ಟು ಕಷ್ಟ ಅನ್ನಿಸ್ತಿರ್ಲಿಲ್ಲ, ಅವ್ರು ಹಾಕ್ಕೊಡ್ತಿದ್ರು. ಅವ್ರು ಇರಲಿಲ್ಲ ಅಲ್ವಾ, ನಂಗೆ ಒಬ್ಳಿಗೆ ಹಾಕೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಬಟ್ ಆದರೂ ಹೇಗೋ ಮ್ಯಾನೇಜ್ ಮಾಡಿ ಮೇಲೆಲ್ಲ ಹತ್ಬಿಟ್ಟು ಎಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ಹಾಕಿ ಜಿಪ್ ಹಾಕಿದೆ. ಆಮೇಲೆ ಅದ್ರ ಮೇಲೆ ಒಂದು ಬೆಡ್ ಸ್ಪ್ರೆಡ್ ಕೂಡ ಹಾಸಿದೆ. ಅಷ್ಟರೊಳಗೆ ನನ್ನ ಮಕ್ಕಳು ಬಂದುಬಿಟ್ಟು ಅವ್ರಿಗೆ ಗೊತ್ತಲ್ಲ, ಅವ್ರು ಬಂದರೆ ನನಗೇನು ಕೆಲಸ ಮಾಡೋಕ್ಕೆ ಬಿಡೋಲ್ಲ. ಸೊ ಅದಕ್ಕೆ ಅಪ್ಪಾಜಿ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಕುರ್ಕುರೆ ಕೊಟ್ಟಿದ್ದಾರೆ ಮಕ್ಕಳಿಗೆ, ಇಬ್ಬರಿಗೂ ಒಂದೊಂದು ಪ್ಯಾಕೆಟು. ಅದಕ್ಕೋಸ್ಕರ ತಿಂದ್ಕೊಂಡು ಕೂತ್ಕೊಂಡಿದ್ರು. ಅದಕ್ಕೆ ಕೆಳಗೆ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಅವರಿಬ್ಬರನ್ನ ಕೆಳಗಡೆ ಕೂರಿಸ್ಬಿಟ್ಟು ನಾನು ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ಫ್ರೆಂಡ್ಸ್, ಏನು ಗೊತ್ತಾ, ನನಗೆ ಈ ಕುರ್ಕುರೆ ಕೊಡಿಸ್ತಾರಲ್ಲ ಅದಂತೂ ಸ್ವಲ್ಪನೂ ಇಷ್ಟ ಆಗೋದೇ ಇಲ್ಲ. ಈ ಕುರ್ಕುರೆ ಚಿಪ್ಸು ಎಲ್ಲ ಅಂಗಡಿಯಲ್ಲಿ ನಮ್ಮ ಅಪ್ಪಾಜಿಗೆ ಎಷ್ಟು ಹೇಳ್ತೀನಿ ಕೊಡಿಸ್ಬೇಡಪ್ಪ ಅಂತ. ನಮ್ಮ ಅಪ್ಪಾಜಿ ಆದ್ರೂ ಕರ್ಕೊಂಡೋಗಿ ಏನು ಒಂದೊಂದು 5 ರೂಪಾಯಿ ಕೊಟ್ಬಿಟ್ಟು ಒಂದೊಂದು ಚಿಪ್ಸ್ ಪ್ಯಾಕೆಟು ಇಲ್ಲ ಕುರ್ಕುರೆ ಪ್ಯಾಕೆಟು ಕೊಡಿಸ್ಬಿಡುತ್ತೆ. ಇವಾಗಾದರೂ ಪರವಾಗಿಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ, ಕೊಡ್ಸೋದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಆದರೆ ಅವಾಗಂತೂ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ವಿಭಾನ ಕರ್ಕೊಂಡೋಗಿ ಕುರ್ಕುರೆ ಕೊಡಿಸೋದು ಎಲ್ಲ ಅಭ್ಯಾಸ ಮಾಡಿಸ್ಬಿಟ್ಟಿದ್ರು. ಅದನ್ನು ಎಷ್ಟೋ ಒಂದು ಬ್ಯಾಡ್ ಹ್ಯಾಬಿಟ್ನೆಲ್ಲ ನಾನು ಬಿಡಿಸಿದ್ದೀನಿ. ಯಾಕಂದರೆ ನಾವು ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇಲ್ಲಿ ಫಾಸ್ಟ್ ಇದ್ದೀವಿ, ನೋಡ್ತೀವಿ. ಈ ಕುರ್ಕುರೆ ಮತ್ತು ಚಿಪ್ಸ್ ತಿನ್ನೋದ್ರಿಂದ ಎಲ್ಲ ಹೆಲ್ತ್ ಹಾಳಾಗ್ತಿದೆ ಮಕ್ಕಳದು. ಒಂದೊಂದು ಮಕ್ಕಳಂತೂ ಸತ್ತೇ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆದರೆ ನಮ್ಮ ಅಪ್ಪಾಜಿ ನನ್ನ ಮಾತೇ ಕೇಳಲ್ಲ. ಫೈನಲಿ ಬೆಡ್ ಕವರೆಲ್ಲ ಹಾಸ್ದೆ. ಈ ಚಿಕ್ಕ ಮಕ್ಕಳಿಗೆ ಏನಾದರೂ ಕಲರ್ಫುಲ್ ಆಗಿರೋ ವಸ್ತುಗಳು ನೋಡಿಬಿಟ್ರೆ ತುಂಬ ಖುಷಿಯಾಗಿ ಅಟ್ರಾಕ್ಟಿವ್ ಅನಿಸುತ್ತೆ. ಅರೆ ಏನು ಗುಂಡೋದು ಹಾಂ ಕಂದ ಕಳ ಏಯ್ ತರ್ಸ್ಕುದ್ರೆ ತೋರಿಸು, ಆನೆ ತೋರಿಸು, ಆನೆ ತೋರಿಸು, ಆನೆ. ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳು ಎಷ್ಟು ಪ್ರೀತಿಯಿಂದ ಇಬ್ಬರು ಜೊತೇಲಿ ಕೂತ್ಕೊಂಡು ತಿನ್ಕೊಂಡು ಕೂತಿದ್ರು. ಸೊ ನಾನೆಲ್ಲ ಹಾಕ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಕೂತೆ. ನೋಡಿ, ಕುರ್ಕುರೆ ಇದ್ಬಿಟ್ರೆ ಸಾಕು, ಯಾರಿಗೂ ಎಲ್ಲ ಮಕ್ಕಳಿಗೂ ಅಷ್ಟೇ ಅನಿಸುತ್ತೆ. ಕುರ್ಕುರೆ ಇಲ್ಲ ಚಿಪ್ಸ್ ಇದ್ದರೆ ಸಾಕು, ಇನ್ನೇನು ಬೇಡ. ನೋಡಿ ಎಷ್ಟು ಕ್ಲೀನಾಗಿ ಕೂತ್ಕೊಂಡು ಇಬ್ಬರದ್ದು ಎಷ್ಟು ಚೆನ್ನಾಗಿ ತಿಂತಾಯಿದ್ದಾರೆ. ಅವ್ನು ನೋಡಿ, ಅವ್ನಿಗಿನ್ನೂ 1.5 ವರ್ಷ ಆಗಿಲ್ಲ, ಅದು ಚಿಪ್ಸ್ ಹೆಂಗೆ ತಗೊಂಡು ಫುಲ್ಲು ಎಷ್ಟು ಇಷ್ಟ ಅನಿಸುತ್ತೆ ನೋಡಿ, ಹೆಂಗೆ ತಿಂತಾವನೆ. ಬಾ ಓಯ್, ಚೆನ್ನಾಗಿದೆ ಜ್ಯೂಸು. ಹಾಂ ವಿಭಾ ಜ್ಯೂಸ್ ಕೇಳಿದ್ಲು, ಅದಕ್ಕೆ ಅಮ್ಮ ಜ್ಯೂಸ್ ಮಾಡಿಕೊಟ್ರು. ಅವರಿಬ್ಬರು ಕುಡಿತಾಯಿದ್ರು. ನಾನಿರೋ ಬಟ್ಟೆನೆಲ್ಲ ಮರ್ಚಿಟ್ಬಿಟ್ಟು ರಾತ್ರಿ ಊಟಕ್ಕೆ ಇನ್ನೇನು ಮಧ್ಯಾಹ್ನ ಸಾಂಬಾರು ಮಾಡಿದ್ವಲ್ಲ, ಅದಕ್ಕೆ ಮುದ್ದೆ ಮಾಡಿಕೊಂಡು ಅಮ್ಮ ನಾನು ಪಾಪು ಎಲ್ಲ ತಿಂದ್ವಿ. ಅಪ್ಪಾಜಿನೂ ಇರಲಿಲ್ಲ, ಅಪ್ಪಾಜಿ ಒಂದು ಮದುವೆ ಇತ್ತು ಅಂತ ಹೋಗಿದ್ರು. ಸೊ ಅದಕ್ಕೋಸ್ಕರ ನಮ್ಮ ಭಾನುವಾರ ದಿನ ಬಂದುಬಿಟ್ಟು ಹೀಗಿತ್ತು. ಎಲ್ಲ ಕೆಲಸಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಸಿಗೋದು ಒಂದೇ ದಿನ ಫ್ರೀ ಆಗಲ್ವಾ, ಅದಕ್ಕೆ ಭಾನುವಾರ ಒಂದಿನ ಈ ಥರ ಇತ್ತು ನಮ್ಮ ಲೈಫಲ್ಲಿ. ನಿಮ್ಮ ಭಾನುವಾರ ದಿನ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.